ಶಾಂತಗೊಂಡೆ ಇದನ್ನ ಸೇರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ MCS ಸುಧಾಕರ್ ರೆಡ್ಡಿ ಅವ್ರ ಕಡೆಯಿಂದ ನಾವು ಸೇರಿದ್ದೀವಿ. ಇಲ್ಲಿ ನಾವು ಸೇರೋ ಉದ್ದೇಶ ಏನಪ್ಪಾ ಅಂದ್ರೆ ಈ 3 ವರ್ಷ ನಮ್ಮ ಶಾಸಕರು ಮಿನಿಸ್ಟ್ರಿ ಆಗಿ ಕೆಲಸ ಮಾಡಿದ್ರು, ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತೆ 2 ವರ್ಷ ಮತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ ಮಂತ್ರಿ ಪದವಿ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಅಂಥವ್ರು ಕೊಟ್ಟರೆ ಒಳ್ಳೆ ಕೆಲಸ ಆಗುತ್ತೆ, ನಮ್ಮ ಭವಿಷ್ಯ ಒಳ್ಳೆ ಚೆನ್ನಾಗಿರ್ತದೆ. ಯಾಕೆಂದರೆ ಬೇರೆ ಕಡೆ ನಾವು ಹೇಳೋದು ಬೇಡ, ನಮ್ಮ ಟಿಪ್ಪುನಗರದಲ್ಲಿ ಹೇಳ್ತೀನಿ ಬಾರಿ. ನಾನು ಮೊನ್ನೆ ಯೂಸಿಟಿ ಬ್ಲಾಕ್ ಆಗ್ತಾ ಇತ್ತು, ವಾರಕ್ಕೊಂದ್ಸತಿ ಯೂಸಿಟಿ ಬ್ಲಾಕು ಹೋಗಿ ಹೇಳಿದ ತಕ್ಷಣವೇ 2.5 ಕೋಟಿ ಹಾಕಿ ಯೂಸಿಟಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು 2ನೇದು ಕಂಬಗಳು ಎಲ್ಲ ಡ್ಯಾಮೇಜ್ ಆಯಿತು, ಕಂಬಗಳು ಮಾಡಿಸ್ಕೊಟ್ಟಿದ್ದಾರೆ. 3ನೇದು ಬಡವರಿಗೆ ಮೊನ್ನೆ ಆಸ್ಪತ್ರೆಗಳು ಕೊಟ್ಟಿದ್ದಾರೆ. 4ನೇದು ನಾವೆಲ್ಲ ಸೇರಿ ಮತ್ತೆ ಈ ಥರ ನಮ್ಮ ಏರಿಯಾದಲ್ಲಿ ನೀರು ಸಮಸ್ಯೆ ಇತ್ತು, ನೀರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಮತ್ತು ರೋಡ್ CCB ರೋಡ್ಗಳು ಎಲ್ಲ ರೋಡ್ಗಳು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ರೋಡ್ ಕೆಲಸ ನಡೀತಾ ಇದೆ ಇವಾಗ. ಅಂಥವ್ರನ್ನ ಮತ್ತೆ ಮಿನಿಸ್ಟರ್ ಮಾಡಿದೆ ಇದನ್ನ ಚಿಂತಾಮಣಿಗೆ ಅಲ್ಲ, ಚಿಕ್ಕೋಡಿ ಡಿಸ್ಟಿಕ್ ಅಲ್ಲ, ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಅಂಥವ್ರು ಕೊಟ್ಟರೆ ಅಂತ ನಮ್ಮ ಉದ್ದೇಶ ಅಷ್ಟೇ. ರಾಹುಲ್ ಗಾಂಧಿ ಕೈ, ಸಿದ್ದರಾಮಯ್ಯ ಕೈ, ಕೃಷ್ಣಬೈರೇಗೌಡ ಕೈ, ಸುಧಾಕರ್ ರೆಡ್ಡಿ ಕೈ, सोनिया गांधी के, राहुल गांधी के, MC सुधाकर रेड्डी के, चौड़ रेड्डी के, आंग्ने रेड्डी के, ಬಾಲಾಜಿ ಕೈ. ನಿವಾಸಿಗಳಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಮುಖ್ಯ ಉದ್ದೇಶ ಏನಂತಂದರೆ, ರಾಜ್ಯದಲ್ಲಿ ನೂತನವಾಗಿ ಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ. ಹಾಗೂ ಈ ಹಿಂದೆ 3 ವರ್ಷ ನಮ್ಮ MC ಸುಧಾಕರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ DK ಶಿವಕುಮಾರ್ ಸಾಹೇಬರು, ಸೋನಿಯಾ ಗಾಂಧೀಜಿಯವರು, ಆಮೇಲೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರ ಸಮ್ಮುಖದಲ್ಲಿ ಉನ್ನತ ಶಿಕ್ಷಣ ಸಚಿವರು, ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮಾಡಿದರು. ಅದೇ ರೀತಿ ಈ ಮುಂಬರುವ ಎರಡನೇ ಹಂತದಲ್ಲಿ, ಮೊನ್ನೆನೇ 1ನೇ ಹಂತದಲ್ಲಿ ಬರುತ್ತೆ ಅಂತ ಎಲ್ಲರೂ ತುಂಬ ಆಸೆಯಿಂದ ಇದ್ದರು. ಆದರೆ ಕಾರಣಾಂತರಗಳಿಂದ ಬರಲಿಲ್ಲ. ಈಗ 2ನೇ ಹಂತದಲ್ಲಿ ನಮ್ಮ MCS ಸಾಹೇಬರಿಗೆ ಇದೇ ರೀತಿ ಮೊದಲ ಥರ ಕೊಟ್ಟಂಗೆ ಮತ್ತೆ ಅವಕಾಶ ಕಲ್ಪಿಸಬೇಕಾಗಿ ನಮ್ಮ ಎಲ್ಲ ವಿನಾಯಕ್ ನಗರ, ಟಿಪ್ಪು ನಗರ 15ನೇ ವಾರ್ಡ್ ನಿವಾಸಿಗಳಿಂದ ನಾವು ಕೋರ್ಕೊಳ್ತಾ ಇದ್ದೀವಿ. ನಮ್ಮದು ಚಿಂತಾಮಣಿ ಟೌನು, ಟಿಪ್ಪು ನಗರ, ವಾರ್ಡ್ ನಂಬರ್ 15. ನಮ್ಮ CM ಸಿದ್ದರಾಮಯ್ಯನವ್ರಿಗೆ, ನಮ್ಮ DK ಶಿವಕುಮಾರ್ ಅವ್ರಿಗೆ ನಾವು ಕೇಳೋಕೆ ಬಯಸೋದೇನೆಂದರೆ, ನಮ್ಮ MC ಸುಧಾಕರು ಭಾಳ ಮೇಧಾವರಿ, ಭಾಳ ಕೆಲಸ ಮಾಡೋರು, ಅಭಿವೃದ್ಧಿ ಮಾಡೋರು. ಇಡೀ ಅಭಿವೃದ್ಧಿ ನಮ್ಮ ತಾಲೂಕೆಲ್ಲ, ನಮ್ಮ ಡಿಸ್ಟಿಕ್ಗೆ ಮಾಡಿದ್ದಾರೆ, ಸ್ಟೇಟ್ಗೆ. ಬೇರೆ ಏನಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಹೋಗಿ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ತಾರೆ, ಆ ಥರ ಮಾಡಿದ್ದಾರೆ ನಮ್ಮ ಶಾಸಕರು. ಅವರಂಥವ್ರಿಗೆ ಮುಂದೆ ತಗೊಂಡು ಬರಬೇಕು. ಅವ್ರಿಗೆ ಯಾವುದು ಕೊಟ್ಟಿರ್ತೀವೋ ಅದೇ ಸೀಟು ಕೊಡಬೇಕು ಅಂತ ನಾವು ಅವ್ರ ಕಡೆಯಿಂದ ಬಯಸ್ತೀವಿ. ಇನ್ನೊಂದೇನೆಂದರೆ, ಈ ರೋಡ್ಗಳಾಗಲಿ, ಅಭಿವೃದ್ಧಿ ಆಗಲಿ, ಚಿಂತಾಮಣಿ ಎಲ್ಲಿ ನಮ್ಮ ಡಿಸ್ಟಿಕ್ಕೇ ಆಗಲಿ ಅಂಥ ವ್ಯಕ್ತಿವಿಲ್ಲ. ನೀವು ದಾವಣಗೆರೆಗೆ ಹೋಗಿದ್ರು, ಅವರು ಎಲೆಕ್ಷನ್ಗೆ ತಮಿಳ್ನಾಡಿಗೆ ಹೋಗಿದ್ರು, ತೆಲಂಗಾಣಕ್ಕೆ ಹೋದ್ರು, ಅವ್ರು ಎಲ್ಲೋದ್ರೂ ಅವ್ರ ಕೆಲಸ ಬಾಧೆ ಬಿದ್ದಿದ್ದಾರೆ. ಅವರು ಅದಕ್ಕೋಸ್ಕರ ಆಗಿ ಅವ್ರಿಗೆ ಅವ್ರ ಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕು ಅಂತ ನಾವೆಲ್ಲಾನು ಬಯಸ್ತಾ ಇದ್ದೀವಿ. ನಾವು ಮಾತಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಆಗಿರೋ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ನಮ್ಮಿಂದ ನಮ್ಮೆಲ್ಲ ಕೋರಿಕೆ ಒಂದೇ, ನಮ್ಮ ಮಿನಿಸ್ಟ್ರು MC ಸುಧಾಕರ್ ರೆಡ್ಡಿ ಅವರಿಗೆ ಮತ್ತೆ
ಮಿನಿಸ್ಟರ್ ಪೋಸ್ಟ್ ಕೊಡಬೇಕಂತ ನಮ್ಮೆಲ್ಲರ ಆಸೆ. ಓಕೆ ಥ್ಯಾಂಕ್ ಯು.